ಹಾಯ್, ಎಲ್ಲರೂ ಹೇಗಿದ್ದೀರಾ? ಹೇಗೆ ಓದ್ತಾ ಇದ್ದೀರಾ? ಯಾಕೆ ಅಂದರೆ ಮಸ್ತಾಗಿ ಬೇಗ ಪ್ರಿಪೇರ್ ಆಗಿ, ಯಾಕೆಂದರೆ ಇನ್ನೊಂದು ಸ್ವಲ್ಪ ದಿನದಲ್ಲೇ ಹೊಸ ನೋಟಿಫಿಕೇಷನ್ ಬರುತ್ತೆ. ಯಾಕೆ ಅಂದರೆ ಡಿಪಾರ್ಟ್ಮೆಂಟಿಂದ ಒಪ್ಪಿಗೆ ಕೊಟ್ಟಿದ್ದಾರೆ. ಏನು ಅಂದರೆ 500 ಪೋಸ್ಟ್ಗೆ ಬೇಗ ನೋಟಿಫಿಕೇಷನ್ ಕಾಲ್ ಮಾಡಿ ಅಂತ. ನಾನು ಡೀಟೇಲ್ಸ್ನ ಇಲ್ಲಿ ಹಾಕಿದ್ದೀನಿ. ಡಿಪಾರ್ಟ್ಮೆಂಟಿಂದ ಏನು ಹೇಳಿದ್ದಾರೆ ಅಂದರೆ ಯಾವ್ಯಾವ ಡಿಸ್ಟ್ರಿಕ್ಕಿಂದ ಎಷ್ಟು ಪೋಸ್ಟ್ಗಳು ಖಾಲಿ ಆಗಿದೆ, ಅಂದರೆ ಲಾಸ್ಟ್ ಟೈಮ್ ಎಷ್ಟು ಫಿಲ್ ಮಾಡ್ಕೊಂಡಿದ್ದಾರೆ, ಎಷ್ಟು ಪೋಸ್ಟ್ ಖಾಲಿ ಆಗಿದೆ ಅನ್ನೋ ಡೀಟೇಲ್ಸ್ನ ಕಳಿಸಿ ಅಂತ ಎಲ್ಲ ಡಿಸ್ಟ್ರಿಕ್ಗಳಿಗೂ ಹೇಳಿದ್ದಾರೆ. ಸೊ ದಟ್ ಒಂದು ಸಲ ಯಾವ್ಯಾವ ಡಿಸ್ಟ್ರಿಕ್ಕಲ್ಲಿ ಎಷ್ಟೆಷ್ಟು ಪೋಸ್ಟ್ ಖಾಲಿ ಇದೆ, ಯಾವ್ಯಾವ ಡಿಸ್ಟ್ರಿಕ್ಗಳಿಗೆ ಎಷ್ಟು ಗ್ರಾಮ ಆಡಳಿತ ಅಧಿಕಾರಿಗಳು ಬೇಕಾಗಿದ್ದಾರೆ ಅನ್ನೋ ಒಂದು ಅನಾಲಿಸಿಸ್ ಮಾಡಿ ಇವಾಗಿರುವಂತಹ 500 ಪೋಸ್ಟ್ಗಳಿಗೆ, ಅಂದರೆ ಲಾಸ್ಟ್ ಟೈಮ್ 1000 ಪೋಸ್ಟ್ಗಳಿಗೆ ಕಾಲ್ ಮಾಡಿದ್ರಲ್ವ, ಇವಾಗ 500 ಪೋಸ್ಟ್ಗಳನ್ನ ಏನು ಮಾಡ್ತಾರೆ, ಶಫಲ್ ಮಾಡ್ತಾರೆ. ಓಕೆ, ಯಾವ ಡಿಸ್ಟ್ರಿಕ್ಗಳಿಗೆ ಜಾಸ್ತಿ ನೀಡಿದೆ ಅಂದರೆ ಫಾರ್ ಎಕ್ಸಾಂಪಲ್ ತುಮಕೂರವರು ನಮಗೆ ಒಂದು 100 ಪೋಸ್ಟ್ ಖಾಲಿ ಇದೆ ಅಂತ ಕೇಳಿದರೆ ಅವರಿಗೆ ಒಂದು 50 ಪೋಸ್ಟ್ ಕೊಡ್ತಾರೆ. ಅದೇ ಥರ ಚಿಕ್ಕಮಗಳೂರಲ್ಲಿ ನಮಗೆ ಒಂದು 20 ಪೋಸ್ಟ್ ಖಾಲಿ ಇದೆ ಅಂದರೆ ಅವ್ರಿಗೊಂದು 10 ಪೋಸ್ಟ್ ಕೊಡ್ತಾರೆ. ಸೊ ಏನು ಮಾಡ್ತಾರೆ ಅಂದರೆ ಆ 500 ಪೋಸ್ಟ್ ಇದೆ ಅಲ್ವಾ, ಆ 500 ಪೋಸ್ಟನ್ನು ಬೇರೆ 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 ಡಿಸ್ಟ್ರಿಕ್ಗಳಿಗೆ ಶಫಲ್ ಮಾಡ್ತಾರೆ. ಓಕೆನಾ? ಯಾರಿಗೆ ಅತಿ ಹೆಚ್ಚು ಪೋಸ್ಟ್ಗಳು ಖಾಲಿ ಇದೆಯೋ ಅವರಿಗೆ ಸ್ವಲ್ಪ. ಸೊ ಈ ಥರ ಶಫಲ್ ಮಾಡಿ ಯಾವ ಡಿಸ್ಟ್ರಿಕ್ಗಳಿಗೆ ಎಷ್ಟು ಗ್ರಾಮ ಆಡಳಿತಾಧಿಕಾರಿಗಳು ನೀಡಿದ್ದಾರೆ ಅನ್ನೋದನ್ನ ನೋಡಿ ಬೇಗ 500 ಪೋಸ್ಟ್ಗೆ ನೋಟಿಫಿಕೇಷನ್ ಕಾಲ್ ಮಾಡ್ತಾರೆ. ಬೇಗ ಪ್ರಿಪೇರ್ ಆಗಿ, ಬೇಗ ರೆಡಿಯಾಗಿ, ಮಿಸ್ ಮಾಡ್ಕೊಬೇಡಿ ಚಾನ್ಸ್ನ. ಓಕೆನಾ? ಸೊ ಎಲ್ಲ ಡಿಸ್ಟ್ರಿಕ್ಗಳಿಂದನೂ ಇವಾಗ ಒಂದು ಆಲ್ರೆಡಿ ಡೀಟೇಲ್ಸ್ಗಳೆಲ್ಲ ಫಿಲ್ ಮಾಡಿದ್ದಾರೆ. ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೀನಿ, ಇದೆಲ್ಲ ಫಿಲ್ ಮಾಡಿ ಕಳಿಸಿದ್ದೀನಿ. ಈವನ್ ನಮ್ಮ ತಾಲೂಕಲ್ಲಿ ಕೂಡ ಎಷ್ಟು ಖಾಲಿ ಇದೆ ಅನ್ನೋದು ನಾವು ನಮ್ಮ DC ಆಫೀಸ್ಗೆ ಕಳಿಸಿದ್ದೀವಿ. ಸೊ ಇದೇ ಥರನೇ ಎಲ್ಲ ಡಿಸ್ಟ್ರಿಕ್ಗಳು ಪ್ರಿಪೇರ್ ಮಾಡಿಕೊಂಡು ಅವರ ಡಿಸ್ಟ್ರಿಕ್ಗಳಿಗೆ ಎಷ್ಟೆಷ್ಟು ನೀಡಿದೆ ಅನ್ನೋದನ್ನು ಪ್ರಿಪೇರ್ ಮಾಡಿ ಬೇಗನೆ ಅದು 500 ಪೋಸ್ಟ್ಗೆ ಕಾಲ್ ಮಾಡ್ತಾರೆ. ನಿಮಗೆ ಗೊತ್ತಿರೋಂಗೆ ನೆನೆಯಿಂದ ಈ ನ್ಯೂಸ್ ಸ್ವಲ್ಪ ಹರಿದಾಡ್ತಿದೆ. ಸೊ ದಟ್ ಅದರ ಅರ್ಥ ಏನು ಅಂದರೆ ಬೇಗ ಯಾವ ಟೈಮಲ್ಲಿ ಬೇಕಿದ್ರೂ ಹೊಸ ನೋಟಿಫಿಕೇಷನ್ ಆಗ್ಬೋದು. ಬಿ ರೆಡಿ ಫಾರ್ ದ್ಯಾಟ್. ಇಷ್ಟು ದಿನ ಓದಿದ್ದೀರಾ ಅಂತ ಅಂದ್ಕೊತೀನಿ. ಇವಾಗ ಎಕ್ಸಾಮ್ ಅಂದರೆ ಮಸ್ತಾಗಿ ರೆಡಿಯಾಗಿ ಒಂದು ಅಟೆಂಪ್ಟ್ ಕೊಡೋದಕ್ಕೆ ರೆಡಿಯಾಗಿದ್ದೀರಾ ಅಂದ್ಕೊತೀನಿ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ನೆಗ್ಲೆಕ್ಟ್ ಮಾಡಬೇಡಿ, ಇನ್ನೂ ನೆಗ್ಲೆಕ್ಟ್ ಮಾಡಬೇಡಿ. ನೋಟಿಫಿಕೇಷನ್ ಬರಲಿ ನೋಡೋಣ ಅನ್ನೋದೆಲ್ಲ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ರೆಡಿ ಫಾರ್ ದ್ಯಾಟ್. ಓಕೆನಾ? ಆಲ್ ದ ಬೆಸ್ಟ್. ಬೈ ಬೈ. ಲವ್ ಯು ಆಲ್.